ANM ನ್ಯೂಸ್ಗೆ ಸ್ವಾಗತ. ಚಿಂತಾಮಣಿಯ ಹೆಸರಾಂತ ಡೆಕ್ಕನ್ ಆಸ್ಪತ್ರೆ. ನಮ್ಮಲ್ಲಿ ಜನರಲ್ ಮೆಡಿಸಿನ್, ಸಾಮಾನ್ಯ ಶಸ್ತ್ರಚಿಕಿತ್ಸೆ, ಅಡ್ವಾನ್ಸ್ಡ್ ಲ್ಯಾಪ್ರೋಸ್ಕೋಪಿಕ್ ಶಸ್ತ್ರಚಿಕಿತ್ಸೆ, ಗ್ಯಾಸ್ಟ್ರೋಎಂಟರಾಲಜಿ, ಮೂಳೆ ಚಿಕಿತ್ಸೆ, ಪ್ರಸೂತಿ ಮತ್ತು ಸ್ತ್ರೀರೋಗ ಶಾಸ್ತ್ರ, ಮಕ್ಕಳ ಚಿಕಿತ್ಸೆ, ದಂತ ಚಿಕಿತ್ಸೆ, ಕಿವಿ, ಮೂಗು ಮತ್ತು ಗಂಟಲು, ಮೂತ್ರಶಾಸ್ತ್ರ ಚಿಕಿತ್ಸೆ, ನರವಿಜ್ಞಾನ, ನಾಳಿಯ ಮತ್ತು ಎಂಡೋವ್ಯಾಸ್ಕ್ಯುಲರ್, ನೆಫ್ರಾಲಜಿ, ಡಯಾಲಿಸಿಸ್, ಬೌಲ್ ಚಿಕಿತ್ಸೆ, ರೇಡಿಯಾಲಜಿ, ಎಂಡೋಸ್ಕೋಪಿ ಲಭ್ಯ. ಸೌಲಭ್ಯಗಳು: ಜನರಲ್ ವಾರ್ಡ್, ಪ್ರೈವೇಟ್ ವಾರ್ಡ್, ಟ್ವಿನ್ ಶೇರಿಂಗ್ ವಾರ್ಡ್, ಡೇ ಕೇರ್, ತುರ್ತು ವಾರ್ಡ್, 3 ಮಾಡ್ಯುಲರ್ OT, ಸ್ಟೆಪ್ ಡೌನ್ ICU, ಜೊತೆಗೆ ಪ್ರಮುಖ ವಿಮಾ ಕಂಪನಿಗಳೊಂದಿಗೆ ನಗದು ರಹಿತ ಸೇವೆ ಲಭ್ಯ. ನೀಟ್ ಪರೀಕ್ಷೆಯಲ್ಲಿ ಅಪ್ರತಿಮ ಸಾಧನೆಗೈದ GN ಅಕಾಡೆಮಿ ವಿದ್ಯಾರ್ಥಿಗಳು. ರಾಷ್ಟ್ರೀಯ ಅರ್ಹತಾ ಪ್ರವೇಶ ಪರೀಕ್ಷೆ ಅಂದರೆ ನೀಟ್ ಫಲಿತಾಂಶದಲ್ಲಿ ರಾಜ್ಯದ ವಿದ್ಯಾರ್ಥಿಗಳು ಅತ್ಯುತ್ತಮ ಸಾಧನೆ ಮಾಡುವ ಮೂಲಕ ಗಮನ ಸೆಳೆದಿದ್ದಾರೆ. ಕಠಿಣ ಪರಿಶ್ರಮ ಮತ್ತು ವ್ಯವಸ್ಥಿತ ಸಿದ್ಧತೆಯಿಂದ ಉನ್ನತ ಶ್ರೇಯಾಂಕ ಪಡೆದ ಚಿಂತಾಮಣಿ ನಗರದ GN ಅಕಾಡೆಮಿಯ 3 ವಿದ್ಯಾರ್ಥಿಗಳು ಅತ್ಯುತ್ತಮ ಸಾಧನೆ ಮಾಡಿ ಅವಿಭಜಿತ ಜಿಲ್ಲೆಗೆ ಕೀರ್ತಿ ತಂದುಕೊಟ್ಟಿದ್ದಾರೆ. ಚಿಂತಾಮಣಿ ನಗರದ ಬೆಂಗಳೂರು ಜೋಡಿ ರಸ್ತೆಯಲ್ಲಿರುವ GN ಅಕಾಡೆಮಿ ವತಿಯಿಂದ ತರಬೇತಿ ಮತ್ತು ಉತ್ತಮ ಶಿಕ್ಷಣ ನೀಡಿದ ಪರಿಣಾಮ ನೀಟ್ ಪರೀಕ್ಷೆಯಲ್ಲಿ 3 ಮಂದಿ ಅಪ್ರತಿಮ ಸಾಧನೆ ಮಾಡಿದ್ದಾರೆ. ಇಲ್ಲಿನ ಭಾರತಿ ಮತ್ತು ದೇವರಾಜ್ ಪುತ್ರನಾದ ಪ್ರೀತಮ್ D 627 ಅಂಕಗಳನ್ನು ಪಡೆದುಕೊಂಡು ಅಖಿಲ ಭಾರತ ಶ್ರೇಯಾಂಕದಲ್ಲಿ 3947ನೇ ರ್ಯಾಂಕ್ ಪಡೆದುಕೊಂಡು ಅವಿಭಜಿತ ಜಿಲ್ಲೆಗಳಿಗೆ ಮತ್ತು ಚಿಂತಾಮಣಿಗೆ ಕೀರ್ತಿ ತಂದುಕೊಟ್ಟಿದ್ದಾರೆ. ಇನ್ನು ನಾಗಜ್ಯೋತಿ ಮತ್ತು ಪ್ರಭಾಕರ್ ಅವರ ಪುತ್ರಿ ಚಿಹ್ನಿತ ಆನ್ಲೈನ್ ಕಲಿಕೆಯಲ್ಲಿ ಯಶಸ್ಸು, ಆನ್ಲೈನ್ ದೂರ ಶಿಕ್ಷಣದ ಮೂಲಕವೇ ನಿರಂತರವಾಗಿ ಅಭ್ಯಾಸ ನಡೆಸಿ ಇವರು ಈ ಉನ್ನತ ಸಾಧನೆ ಮಾಡಿದ್ದಾರೆ. 621 ಅಂಕಗಳನ್ನು ಪಡೆದು ಅಖಿಲ ಭಾರತ ಶ್ರೇಯಾಂಕದಲ್ಲಿ 4965ನೇ ರ್ಯಾಂಕ್ ಪಡೆದುಕೊಂಡಿದ್ದಾರೆ. ಇನ್ನು ಭಾರತಿ ಮತ್ತು ಮಂಜುನಾಥ್ರವರ ಪುತ್ರ ಹರ್ಷಿತ್ 470 ಅಂಕಗಳನ್ನು ಪಡೆದುಕೊಂಡು ಉತ್ತಮ ಸಾಧನೆ ಮಾಡಿ ಅಖಿಲ ಭಾರತ ಶ್ರೇಯಾಂಕದಲ್ಲಿ 1,32,520 ಅಂಕ ಪಡೆದಿದ್ದಾರೆ. ಅತ್ಯುತ್ತಮ ರ್ಯಾಂಕ್ ಪಡೆದ ವಿದ್ಯಾರ್ಥಿಗಳನ್ನು JN ಅಕಾಡೆಮಿ ಅಧ್ಯಕ್ಷರಾದ ಗೋಪಿನಾಥ್, ಆಡಳಿತ ವಿಭಾಗದ ಶ್ರೀನಿವಾಸ್, ರಸಾಯನಶಾಸ್ತ್ರ ವಿಭಾಗದ ಪ್ರಶಾಂತ್, ಪ್ರಾಣಿಶಾಸ್ತ್ರ ವಿಭಾಗದ ಮಣಿಕಾಂತ್, ಗಣಿತಶಾಸ್ತ್ರ ವಿಭಾಗದ ತರುಣ್ R ಮತ್ತು ಸಸ್ಯಶಾಸ್ತ್ರ ವಿಭಾಗದ ಮಾನಸರ್ ಅವರ ತಂಡವು ಸಾಧನೆಗೈದ ಎಲ್ಲ ವಿದ್ಯಾರ್ಥಿಗಳನ್ನು ಆತ್ಮೀಯವಾಗಿ ಸನ್ಮಾನಿಸಿ ಗೌರವಿಸಿದ್ದಾರೆ. ಇನ್ನು ಈ ಸಂದರ್ಭದಲ್ಲಿ ಪಟಾಕಿ ಸಿಡಿಸಿ ಸಿಹಿ ಹಂಚಿ ಸಂಭ್ರಮಿಸಿದರು. ಈ ಎಲ್ಲ ವಿದ್ಯಾರ್ಥಿಗಳ ಸಾಧನೆಗೆ ಅವರ ಪೋಷಕರು ಕಾರಣೀಭೂತರಾಗಿದ್ದು ಅವರಿಗೂ GN ಅಕಾಡೆಮಿ ಬಳಗದ ವತಿಯಿಂದ ಆರ್ಥಿಕ ಅಭಿನಂದನೆಗಳನ್ನು ಅಧ್ಯಕ್ಷರು ಮತ್ತು ಸದಸ್ಯರು ಹಾಗೂ ಉಪನ್ಯಾಸಕರು ಸಲ್ಲಿಸಿದರು. Myself, Gopinath, physics faculty having 25 years experience, worked in different organizations throughout India. So today is a very happy day for us because from the first batch itself, we got tremendous results in NEET 2026. Actually, I have to appreciate all these students. They have come across all the struggles like cancellation of NEET, so emotional imbalance. In spite of all these things, the students and parents have supported very much for us to conduct our program very smoothly. And yesterday night, NEET 2026 results have been released. Now I would like to announce the results. Pritham D, he got 627 marks. So, son of Bharati Madam Garu and Devaraj Garu. I would like to thank his parents to give such kind of diamond to us. And we have shined it not only for the entire Chintamani, so for the entire 2 districts, Kolar and Chikballapur, hoping that he got the first rank. And he is going to get free MBBS seat in AIMS also. And then we got one online distance learning program student, Chihnita. She got 621 marks. She is also going to get AIMS seat. And I would like to thank her parents, Nagajyoti and as well as Prabhakar Garu. And then Harshit, he is also getting very good government medical seat.
and I would like to thank the parents of Harshit, Bharati Garu and Manjunatha Garu. So now from 2027 onwards, the exam is going to change its mode, okay, from offline to CBT. For that we have already set up 100 systems, okay, for the availability of students to practice for the next NEET examination. Foundation program for 6th class to 12th class to give strong foundation to get very good ranks, national level ranks, national level best ranks. So for that I would like to request all the students to utilize this opportunity. So thank you one and all. And I would like to thank my team, chemistry Prashant sir, botany Mansa madam, zoology Manikanta sir, for supporting me in this journey to produce this kind of tremendous results. From the first batch itself we got Chintamani first rank, and as well as hoping to get, as per as the data availability, we got the first rank and as well as very good number of seats. We got 30% of the government MBBS seats from NEET long term, and as well as if you count category ranks, we got 50% of the ranks. That means every 2 students, out of every two students, 1 student is going to get some medical seat. So for that I thank the entire Chintamani community for supporting like this. Thank you. ನಾನು ಫಸ್ಟ್ ಆಫ್ ಆಲ್ ನನ್ನ ಪೇರೆಂಟ್ಸ್ ಥ್ಯಾಂಕ್ಸ್ ಹೇಳಕ್ಕೆ ಹೇಳ್ತೀನಿ. ಯಾಕಂದರೆ ಅವ್ರು ನನಗೆ ತುಂಬ ಸಪೋರ್ಟ್ ಮಾಡಿದ್ರು. ನಾನು ಫಸ್ಟು ಇಂಜಿನಿಯರಿಂಗ್ ಹೊಟ್ಟೋಗೋಣ ಅಂತ ಅಂದ್ಕೊಂಡಿದ್ದೆ, ಆದರೆ ಅವರಿಂದನೇ ನಾನು ಇವತ್ತು ಮೆಡಿಕಲ್ ಸೀಟ್ ತೊಗೊಂಡೋದು. ಅವರಿಲ್ಲ ಅಂದರೆ ನಾನು ಮೆಡಿಕಲ್ ಸೀಟ್ ಬರ್ತಾನೆ ಇರಲಿಲ್ಲ. ಇನ್ನೊಂದೇನೆಂದರೆ ನನಗೆ ಫಸ್ಟ್ ಅಟೆಂಪ್ಟಲ್ಲಿ ಸಿಕ್ಕಿಲ್ಲ ಅಂದರೂ ಅವ್ರು ನಂಗೆ ಮೋಟಿವೇಟ್ ಮಾಡಿ ಲಾಂಗ್ ಟರ್ಮ್ ತೊಗೊಂಡು ಮಾಡ್ತೀಯ, ನಿಮ್ಗೆ ಆರಾಮಾಗಿ ಸಿಗುತ್ತೆ ಅಂತ ಹೇಳ್ಬಿಟ್ಟು ಮೋಟಿವೇಟ್ ಮಾಡಿ ಮಾಡಿದ್ರು. ಸೊ ಅವರಿಂದನೇ ನನಗೆ ಇಷ್ಟು ರ್ಯಾಂಕ್ ಸಿಕ್ಕಿದೆ, ಈ ಒಳ್ಳೆಯ ಮಾರ್ಕ್ಸ್ ಬಂದಿದೆ ಅಂತ ಹೇಳ್ಕೊತೀನಿ. ಜೊತೆಗೆ ನಮ್ಮ ಟೀಚರ್ಸ್ ಕೂಡ ತುಂಬ ಸಪೋರ್ಟ್ ಮಾಡಿದ್ರು. ಯಾಕಂದರೆ ನನಗೆ ಏನು ಡೌಟ್ಸ್ ಇದ್ದರು ಎಲ್ಲ ಕ್ಲೀನಾಗಿ ಕ್ಲಾರಿಫೈ ಮಾಡ್ತಿದ್ರು. ಮತ್ತು ನಮ್ಮ ಫಿಸಿಕ್ಸ್ ಸರ್ ಆಗಿ ಗೋಪಿನಾಥ್ ಸರ್ ಆಗಿರಲಿ, ಮತ್ತು ಪ್ರಶಾಂತ್ ಸರ್ ಆಗಿರಲಿ, MK ಸರ್ ಆಗಿರಲಿ, ಮಾನ್ಸಾ ಮ್ಯಾಮ್ ಆಗಿರಲಿ, ಎಲ್ಲರೂ ನಂಗೆ ತುಂಬ ಸಪೋರ್ಟ್ ಮಾಡಿದ್ರು. ಮತ್ತು ಅವರಿಂದನೇ ಈ ವರ್ಷ ನನಗೆ ಸೀಟ್ ಸಿಕ್ಕಿದೆ ಅಂತ ನಾನು ಹೇಳ್ತೀನಿ. ಏನು ಹೆಸರು ನಿಮ್ಮದು? ನನ್ನ ಹೆಸರು ಪ್ರೀತಮ್ ಅಂತ. 627 ರ್ಯಾಂಕ್ 3947 ಬಂದಿದೆ, ಆಲ್ ಇಂಡಿಯಾ ರ್ಯಾಂಕ್. Category 156. ಸೊ ಸರ್ಜನ್ ಆಗೋಣ ಅಂದ್ಕೊತಿದ್ದೀನಿ. ಸೊ MBBS ಮುಗಿಸಿದಾದ್ಮೇಲೆ ಕಾರ್ಡಿಯೋ ಸರ್ಜನ್ ಮೇಲೆ ಮಾಸ್ಟರ್ಸ್ ಮಾಡೋಣ ಅಂತ ಅಂದ್ಕೊತಿದ್ದೀನಿ. ಐ ಹೋಪ್ ದಟ್ ಅದರಲ್ಲಿ ಒಳ್ಳೇದು ಸಿಗುತ್ತೆ ಅಂತ. ನನಗೆ ಏಮ್ಸ್ ಅಥವಾ BMC ಸಿಗ್ಬೋದು ಅಂತ ಎಕ್ಸ್ಪೆಕ್ಟ್ ಮಾಡ್ತಿದ್ದೀನಿ. ಕಾಲೇಜ್ ಕರ್ನಾಟಕದಲ್ಲೇ ಟಾಪ್ ಕಾಲೇಜ್ ಇದು BMC ಅನ್ನೋದು, ಮತ್ತು ಏಮ್ಸ್ ಅನ್ನೋದು ಆಲ್ ಇಂಡಿಯಾದಲ್ಲಿ ದ ಬೆಸ್ಟ್ ಕಾಲೇಜಸ್ ಏಮ್ಸ್. ಅದರಲ್ಲಿ ಸೀಟ್ ಸಿಕ್ಕಿದ್ರೆ ಆಲ್ಮೋಸ್ಟ್ ಲೈಫ್ ಸೆಟ್ ಆದಾಗೆ. ನನ್ನ ಹೆಸರು ಹರ್ಷಿತ್. ಫಸ್ಟ್ ಆಫ್ ಆಲ್ ನಮ್ಮ ಪೇರೆಂಟ್ಸಿಗೆ ಥ್ಯಾಂಕ್ಸ್ ಹೇಳೋಕ್ಕೆ ಬಯಸ್ತೀನಿ. ಯಾಕಂದರೆ ಅವರು ಫಸ್ಟ್ ಆಫ್ ಆಲ್ ನನ್ನ ಮೇಲೆ ನಂಬಿಕೆ ಇಟ್ಕೊಂಡು ನನ್ನ ಲಾಂಗ್ ಟೈಮ್ ಸೇರಿಸಿದ್ರು. ಸೊ ಆ ನಂಬಿಕೆ ನಾನು ಉಳಿಸ್ಕೊಂಡಿದ್ದೀನಿ ಅಂತ ನನಗೆ ಖುಷಿ ಆಗ್ತದೆ ಇವತ್ತು. ಸೊ ನಂಗೆ ಫಸ್ಟ್ ಗೌರ್ಮೆಂಟ್ ಮೆಡಿಕಲ್ ಕಾಲೇಜ್ ಸಿಕ್ಕುತ್ತೆ. ನನ್ನ ಕ್ಯಾಟಗರಿ ರ್ಯಾಂಕ್ 1400 ಬಂದಿದೆ. ಆ್ಯಂಡ್ ಸೆಕೆಂಡ್ ಇಂಪಾರ್ಟೆಂಟ್ ಥಿಂಗ್ ಏನಂದರೆ ಇಲ್ಲಿರೋ ಟೀಚರ್ಸಿಗೆ ಥ್ಯಾಂಕ್ಸ್ ಹೇಳ್ತಾ ಇದ್ದೀನಿ. ಗೋಪಿನಾಥ್ ಸರ್, ಮಣಿಕಂಠ ಸರ್, ಪ್ರಶಾಂತ್ ಸರ್, ಮಾನ್ಸಾ ಮ್ಯಾಮ್ ಇವರೆಲ್ಲ ತುಂಬ ಚೆನ್ನಾಗಿ ಗೈಡ್ ಮಾಡಿದ್ರು. ಸೊ ಅವರಿಂದನೇ ನನ್ನ ಮಾರ್ಕ್ಸ್ ಅಷ್ಟು ಬಂದು ಇವತ್ತು ಮೆಡಿಕಲ್ ಕಾಲೇಜಲ್ಲಿ ಎಂಟ್ರ್ ಆಗ್ತೀನಿ ಅಂದರೆ ಬಿಗ್ಗೆಸ್ಟ್ ರೀಸನ್ ಅವರೇ. ಸೊ ಇನ್ನೊಂದು ನನ್ನ ಸ್ಕೂಲಿಂಗ್ ಎಲ್ಲ ಇಲ್ಲೇ ಚಿಂತಾಮಣಿಯಲ್ಲಿ ಆಯಿತು. ಫಸ್ಟ್ PUC ಎಂಟ್ರ್ ಆದಾಗ ನಮಗೆ ಕಷ್ಟ ಆಗಿದ್ದೇನೆಂದರೆ ಫೌಂಡೇಶನ್ ಸ್ವಲ್ಪ ಕಡಿಮೆ ಅನಿಸ್ತು. ಯಾಕಂದರೆ ಬೇಸಿಕ್ಸ್ ಎಲ್ಲ ಕಲಿತ್ಕೊಂಡು ನಾವು ಮೇನ್ ಕಾಂಪಿಟೇಟಿವ್ ಎಕ್ಸಾಮ್ಸ್ ಪ್ರಿಪೇರ್ ಆಗೋಕ್ಕೆ ಸ್ಟಾರ್ಟ್ ಮಾಡೋದು ತುಂಬ ಕಷ್ಟ ಅನಿಸ್ತು. ಸೊ ಫಸ್ಟಿಂದನೇ ಸ್ವಲ್ಪ ಫೌಂಡೇಶನ್ ಇದ್ದರೆ ತುಂಬ ಸ್ಟೂಡೆಂಟ್ಸ್ಗೆ ಹೆಲ್ಪ್ ಆಗುತ್ತೆ ಅಂತ ನಾನು ಬಯಸ್ತೀನಿ. ಮೇಲೆ